ನನ್ನ ಕೂಡು ಕುಟುಂಬ. ತುಂಬ ಗರ್ಭಿಣಿ ಕತೆ ಮುಗಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಒಳ್ಳೆ ರೀತಿ ಒಳಗೆ ಆದಷ್ಟು ಮುಗಿಸೀನಿ. ಮುಗಿಸ್ಬೇಡ ಅಂತ ಕೆಲವರು ಕಮೆಂಟ್ ಹಾಕಿದ್ರೆ, ಇಲ್ಲ ಎಷ್ಟು ಅಂತ ಒಂದೇ ಕತಿನ ಇದು ಮಾಡೋದು, ಸೊ ಅದಕ್ಕೆ ಬೇರೆ ಕತಿನ ಈಗ ಹಾಕ್ತಾ ಇದ್ದೀನಿ. ಆದಷ್ಟು ಕಾಮಿಡಿ ಆಗಿರೋ ಅಂಥ ಕತಿನೇ ಮಾಡಿ ಹಾಕ್ತೀನಿ ಇದಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ನನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ನಿಧಾನವಾಗಿ ಪರಿಚಯಿಸ್ತಾ ಹೋಗ್ತೀನಿ. ಅಲ್ರಿ, ನಿಮ್ಮ ತಂಗಿ ಬರ್ತಾಳ ಅಂತ ಹೇಳಿದ್ರಲ್ಲ? ಬರ್ತಾರ ಫೋನ್ ಹಚ್ಚಿದ್ರು. ಇಬ್ರು ಬರಾಕತ್ತಾರ, ಒಬ್ಬಕ್ಕೆ ಬರಾಕತ್ತಾಳ? ಇಬ್ರು ಬರಾಕತ್ತಾರ. ಸರಿ, ಹಂಗಾರ ಸರಿ. ಅಲ್ಲ ಶಾಂತ, ಏನ ಹಿಟ್ಟು ಕಲಿಸಿಟ್ಟಿ ಬಂದ್ ಗುಟ್ಲೆ ಬಜ್ಜಿ ಮಾಡಿಕೊಡು ಅವ್ರಿಗೆ. ಚುಮ್ಮರಿ ಪಲ್ಯ ಮಾಡಿಟ್ಟಿ ಹೋದಿಲ್ಲ, ಬಜ್ಜಿ ಚುಮ್ಮರಿ ಅಂದ್ರೆ ಅಷ್ಟು ಜೀವ ಅವ್ರಿಗೆ. ಅದಕ್ಕೆ ನಾನಲ್ಲಿ ಹೋದಾಗ ಏನಿಲ್ಲ ಎತ್ತಿಲ್ಲ, ಅವ್ರು ಇಲ್ಲಿ ಬಂದಾಗ ರಾಣಿ ಮಾರಾಣಿಯವ್ರನ್ನ ನೋಡ್ಕೋಬೇಕು. ಏನು ಮಾಡಕ್ಕತ್ತಿ? ರೀ, ಕಲಿಸಿಟ್ಟನಿ, ಚುಮ್ಮರಿ ಪಲ್ಯನೂ ಮಾಡಿಟ್ಟನಿ. ಏನು ದೊಡ್ಡದಿರ್ಬೇ ನೋಡು, ಮಾಡಂಗಿಲ್ಲ ನಾ ಪಾಪ. ಬಂದಾಗಾದ್ರೂ 5 ನಿಮಿಷ ನಿಮ್ಮ ಹತ್ರ ಆರಾಮದೇನೋ ಉಂಡೆ ತಿಂದೆ ಅಂತ ಮಾತಾಡೋದ್ರಾಗ ಆಗೋಕತ್ತಪ್ಪ. ಏನು ಮಾಡಂಗಿಲ್ಲ ಅನ್ನಂಗೆ ಮಾಡ್ತಿರತ್ತ. ಅಲ್ಲ ಮರೆಯ ಮಾಡ್ತಿ, ಅದಕ್ಕೆ ಕೇಳಿದೆ ಅಷ್ಟೆ. ಹಾಂ ಮಾಡೇನಿ. ಏನೋ ಕೆಲಸ ಮಾಡಕ್ಕೆ ಹೊಂಟಿದ್ದೆ ಬಿಡ್ರಿ, ನಿಮ್ಮ ಲಕ್ಷದಾಗ ನೆನಪ ಹಾರಿಬಿಟ್ಟೆ ಆತಾಗ. ಮಿಕ್ಸರಿಗೆ ಹಾಕ್ಬೇಕು. ಅಯ್ಯೋ ಹೋಗಂತೇಳ್ರಿ ಪಟ ಈಗ ಹೊತ್ತು ಮುಳುಗತ್ಲೆ ಮಿಕ್ಸಿಗೆ ಹಾಕಿಟ್ಟೆ ಅಂದ್ರೆ ಅವ್ರು ಬಂದಾಗ ಮಾತಾಡ್ಕೊಂತ ಕುಂತ್ರ ಆಗಂಗೆ ಇಲ್ಲ, ಮರ್ತ ಬಿಡ್ತೇನೆ ಮತ್ತೆ. ಅಲ್ಲ ನೀವಿವತ್ತು ನಿಮ್ಮ ತಂಗ್ಯಾರು ಬರಕತ್ತಾರಲ್ಲ, ಕೈಕಾಲು ನೆಲದ ಮ್ಯಾಗ ನಿಂದ್ರವಲ್ವಾ ಏನೋ ಯಾರಿಗೆ ಗೊತ್ತಾಗ. ಏನು ಪಟ ಹೇಳ್ರಿ. ಅಲ್ಲ ಮರೆಯ, ದಾಸಿ ಮಾಡಕತ್ತೀಯ ಇಡ್ಲಿ ಮಾಡಕತ್ತೀಯ? ದಾಸಿ ಈಗ ಇಷ್ಟ ಆಗಂಗಿಲ್ಲ, ಇಡ್ಲಿ ಇಷ್ಟ ಅವ್ರಿಗೆ ತಿಂತಾರ ಅವ್ರು. ನಾನು ಏನೋ ಒಂದು ಮಾಡಕತ್ತೇನೆ. ಕೇಳಿದ್ರೆ ಮೈ ಮೇಗ ಬರ್ತಾಳ. ಅಲ್ಲ ಏನ್ ಮಾಡಕತ್ತಿ ಅಂತ ಕೇಳಿದೆಯಪ್ಪ. ಅಣ್ಣ, ಅಯ್ಯೋ ಬಾರ ಪದ್ಮಾ, ಬಾರವ. ಈಗಿನಿದಾಗ ಇಷ್ಟೊತ್ತನ ಮಾತಾಡ್ಕೊಂಡು ನಿಂತಿದ್ಲಿ, ಮತ್ತೆ ಈಗ ಒಳಗೋದ್ಲು. ಬಾ ಕುಂದ್ರ ಬಾ. ಅಯ್ಯಪ್ಪ ಅಣ್ಣ, ಫೋನ್ ಹಚ್ಚಿದೆಪ್ಪ, ನೀ ಎಬ್ಸ್ಲೇ ಇಲ್ಲ. ಹಂಗಾರೆ ಬಸ್ ಸ್ಟ್ಯಾಂಡಿಗೆ ಒಂದು ಕಾರ್ ಕಳಿಸ್ತೀಯನ ಅಂತೇಳಿ. ಅಯ್ಯೋ ತಾಯಿ, ನೀ ಯಾಕ ಬಸ್ಸಿಗೆ ಬಂದ್ಯಾ? ಅಲ್ಲ ನೀನ್ ಗಂಡನ್ ಕರ್ಕೊಂಡ್ಬರ್ಲಿಲ್ಲ? ನಾನು ಏನ್ ಮಾಡ್ಲಣ್ಣ, ಅವ್ರು ಒಲ್ಲೆ ಅಂದ್ರು. ಆಮೇಲೆ ಅವ್ರದ್ದೇನೋ ಬೇರೆ ಕೆಲಸ ಇತ್ತಂತ, ಅದಕ್ಕೆ ನೀವು ಒಬ್ಬಕ್ಕೆ ಹೋಗು ಅಂದ್ರು. ಆಯ್ತು ಬಿಡು, ಹೋಲೆ ತಗ. ನನಗೆ ಗೊತ್ತಾಗಿಲ್ಲವ, ಫೋನ್ ಒಳಗಿಟ್ಟಿದ್ನೇ ಏನಂಗಾರ. ಏ ಶಾಂತ, ಪದ್ಮಾ ಬಂದಾಳ? ಬಂದೆ. ಪದ್ಮಾ, ಹೆಂಗದಿಯ? ಆರಾಮದಿಯನ? ಆರಾಮದೇನು ನೋಡ್ರಿ ಅತ್ತಿಗೆಮ್ಮ. ನೀವು ಹೆಂಗದಿರ? ಆರಾಮದಿರನ? ಯಾರು ಹುಡುಗರು ಯಾರು ಕಾಣವಲ್ರಿ? ಓದವೇನು ಸ್ವಲ್ಪ ಅದಾವನ ಯವ್ವಾ. ಈ ವರ್ಷ ನೌಕರಿ ಬರ್ತೈತಿ ನನ್ನ ಮಗ್ಗ, ಅದಕ್ಕೇನೋ ಪಾರಿನಿ ಬೇರೆ ಹೋಗ್ಬೇಕಂತ. ಯವ್ವಾ, ಅದು ಎಂಥ ಕಷ್ಟಪಟ್ಟು ಓದ್ತಾ ಅದಾನಂದ್ರೆ ಹೇಳ್ಬಾರ್ದು ಅದನ್ನ. ಹೌದಾ? ಪಾರಿನಿಗೆಲ್ಲ ಹೋಗ್ಕನ? ಹ್ಞೂ, ಪಾರಿನಿಗೆ ಹೊಂಟಾನ. ಮಗಳು ಅಷ್ಟೇ, ಆಕಿನೂ ಅದೇನೋ ಕಲ್ತಾಳವ, ಆಕಿನೂ ದೊಡ್ಡ ಆಫೀಸರ್ ಆಗಕ್ಕಿದಾಳ. ಅವೆಲ್ಲ ನಮ್ಗೆ ಹೇಳಕ್ಕೂ ಬರೋದಿಲ್ಲ, ಏನಿಲ್ಲ ಅತ್ತಾಗ. ಆಕಿನೂ ನೌಕರಿ ತಗೊಳಕ್ಕಿದಾಳ ಈಗ. ಹೌದಾ? ಚಲೋ ಬಿಡ್ರಿ ಹಂಗಾರ. ಅಯ್ಯೋ, ನನ್ನ ಮಗಳು ಅಷ್ಟಪ್ಪ, ಅದೇನೋ ಕಲ್ತಾಳ, ನೌಕರಿ ತಗೊಳ್ಳೋ ಲೆಕ್ಕಕ್ಕೆ ಕಲ್ತಾಳ. ಅದು ಚಲೋ ಪಾಸ್ ಆಗ್ಯಾಳ. ಹೌದಾ? ಆಗ್ಲಾಳವ. ಒಟ್ಟು ಹುಡುಗರೊಂದು ಓದಿ ನೌಕರಿಗೆ ಹತ್ತಿದ್ರೆ ಮತ್ತೆ ಏನು ಬೇಕು ಹೇಳ ಪದ್ಮ? ಹೌದಿಲ್ಲ? ಕರ್ಕೊಂಡ್ಬರ್ಬೇಕು ಬೇಡ, ಬಿಟ್ಟು ಯಾಕೆ ಬಂದಿ? ಬರ್ತೇನೆ ಅಂದ್ಲು. ಅದು ಎಂತದ ಬರೆಯೋದಿತ್ತು ಅಂತೆ ಪರೀಕ್ಷೆ, ಅದನ್ನ ಬರೆದ ಮುಗಿಸಿನ ಬರ್ತೇನೆ ಅಂದ್ಲು. ಆತಾತು, ಬರ್ರಿ. ನಮ್ಮ ಫೋನ್ ಹಚ್ತೇನೆ ತಗೋರಿ ಬರೋದಿನ. ಓ, ಸುಶೀಲಾನು ಬಂದ್ಲ ಏನ? ಬಂದ್ಲ ಏನ? ಕಾರ್ನಾಗ ಬಂದ್ಲ? ಅಯ್ಯೋ ದೇವ್ರಿ, ನಾನು ಒಂದು ಬಾಡಿಗೆ ಕಾರ್ ಮಾಡ್ಕೊಂಡೇ ಬರ್ಬೇಕಿತ್ತಪ್ಪ. ಈಕೆ ಮುಂದೆ ಒಂಥರ ಮರ್ಯಾದೆ ಹೋದಂಗಕತ್ ನನಗೆ. ನಾನು ನೋಡಿದ್ರೆ ಬಸ್ಸಿಗೆ ಬಂದ್ಬಿಟ್ಟೆ. ನಮ್ಮ ಕಾರ್ ಮಾರಲಿಲ್ಲ ಅಂದಿದ್ರೆ ಕಾರ್ ತೊಗೊಂಡೇ ಬರ್ತಿದ್ದೆ. ಅಣ್ಣ, ಸುಶೀಲಾ ಬಾರವಾ, ಹೆಂಗದಿ? ಆರಾಮದಿಯನ? ಹ್ಞೂ ಅಣ್ಣ, ಆರಾಮದೇನು ನೋಡು. ಅದಕ್ಕೆ ಆರಾಮದಿರಿ? ಆರಾಮದೇನವ. ಅಲ್ಲ, ಊರ್ ಜಾತ್ರೆಗೆ ಹೇಳಿ ಕಳ್ಸಿದ್ರ, ಮಕ್ಳು ಮರಿ ಕಟ್ಕೊಂಡು ಬರೋದು ಬಿಟ್ಟು ಒಬ್ಬೊಬ್ಬರೇ ಬಂದಿರಲ್ಲ ನೀವು. ಅಯ್ಯೋ, ಏನು ಮಾಡ್ತೀರಿ ಅದಕ್ಕೆಮ್ಮ? ಅಯ್ಯೋ, ಭಾರಿ ಕೆಲಸ ಅಂದ್ರೆ ಕೆಲಸ. ಏನು ಮಾಡ್ತೀರಿ ಹೇಳು? ನಮ್ಮ ಮನೆಯವ್ರಂತರೂ ನಂಗೆ ಪುರ್ಸತ್ತಿಲ್ಲ, ನೀ ಬೇಕಾದ್ರೆ ಹೋಗು, ಜಾತ್ರೆ ತೇರಳಿ ದಿನ ಬರ್ತೇನೆ ಅಂತಂದ್ರು. ಹಾಗಾಗಿ ಸುಮ್ಮನಾದೆ. ಮತ್ತೆ ಪದ್ಮಾ, ಹೆಂಗದಿಯಾ? ಸುಮ್ಮನೆ ಕುಂತಿಯಲ್ಲ? ಹ್ಞೂನಕ್ಕ, ಆರಾಮದೇನಿ. ನಾನು ನೀ ಮಾತಾಡತ್ತಿದ್ದೆಲ್ಲ ಅಣ್ಣನ ಜೋಡಿ, ಅದಕ್ಕೆ ಸುಮ್ಮನಾಗಿದ್ದೆ. ಹ್ಞೂನಕ್ಕ, ಆರಾಮದೇನಿ. ನೀನು ಆರಾಮದಿಯಲ್ಲಕ್ಕ? ಆರಾಮದೇನು ನೋಡುವ, ಹಿಂಗದೇನಿ. ಹ್ಞೂ ಅಕ್ಕ. ಮತ್ತೆ ನೀನು ಒಬ್ಬಕ್ಕೆ ಬಂದಿಯೇನ? ಹ್ಞೂ, ನಾನು ಒಬ್ಬಕ್ಕೆ ಬಂದೆ. ಅವರು ಭಾಳ ಕೆಲಸ ಇದ್ವು, ಹಾಗಾಗಿ ಅದಕ್ಕೆ ಅತಿಗೆ ಭಯ ಆತಿದ್ಲ, ಅಲ್ಲ ಒಬ್ಬೊಬ್ಬರು ಬಂದಿರಲ್ಲ ಅಂತೇಳಿ. ಹೌದನ? ನಿನ್ನ ಮಗಳು ಬರಲಿಲ್ಲ? ಅದು ಯಾವುದೋ ಪರೀಕ್ಷೆ ಐತಂತ, ಈಗ ಅದನ್ನ ಬರಿಬೇಕಂತೆ. ಈಗ ಫೇಲ್ ಆದವರಿಗೆ ಅಂತೇಳಿ ಪರೀಕ್ಷೆ ಇಟ್ಟಾರ. ನಿನ್ನ ಮಗಳು ಫೇಲ್ ಆಗ್ಯಾಳ? ಇಲ್ಲಪ್ಪ, ನನ್ನ ಮಗಳು ಫೇಲ್ ಆಗ್ಯಾಳ. ಇಲ್ಲ, ಯಾರದು ಅಂದಿದ್ದು? ನನ್ನ ಮಗಳು ಪಾಸ್ ಆಗ್ಯಾಳ, ಅಷ್ಟಕ್ಕಷ್ಟು ದೊಡ್ಡ ನಂಬರ ತೆಗ್ದಾಳ. 1 ನಂಬರ್ದಾಗ ಪಾಸ್ ಆಗ್ಯಾಳಪ್ಪ. ಈಗ ಅದು ಎಂತದ ಅಂದ್ಲಪ್ಪ, USC UPSC ಏನೋ ಅಂದ್ಲ, ಅದ್ರ ಪರೀಕ್ಷೆ ಅಂತೆ. ಓ ಹೌದಾ? ಆಗ್ಲಿ. ನೀವಿಬ್ರು ಕುಂದ್ರಿ, ಒಂದು ಈಟು ಮಾತಾಡ್ಕೊಂತ. ನಂಗಾರ ನಿಂಬೆಹಣ್ಣಿಂದ ಪಾನಕ ಮಾಡ್ಕೊಂಬರ್ಲೆ, ಚಾ ಮಾಡ್ಕೊಂಬರ್ಲೆ? ಅಯ್ಯೋ ಅದಕ್ಕೆಮ್ಮ, ನಾನಂತರೂ ಇಳಿತಿದ್ದಂಗ ಅಲ್ಲಿ ಶಂಬಕ್ಕರ್ ಸಿಕ್ಕ್ರು. ಅವ್ರಂತರೂ ಬಿಡ್ಲೇ ಇಲ್ಲ. ಯಾವಾಗ ಬಂದ್ಯಾ ಏನ ಎತ್ತ, ಅಯ್ಯೋ ಬೇಕೆ ಬಂದಿಯೇನ ಅಂತೇಳಿ ಮಾತಾಡಿಸ್ಕೊಂತ ಒಂದೇ ಸಮನೆ ಬಿಡ್ಲೇ ಇಲ್ಲ. ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅವ್ರ ಮನೆಗೆ ಕರ್ಕೊಂಡು ಹೋದ್ರಲ್ಲ, ಚಾ ಕೊಟ್ಟು ಮಸ್ತ್ ಅಲ್ಲಿ ಮತ್ತೆ ಇದು ಮಾಡಿದ್ರು. ಏನದು ಅದೇನೋ ಅವ್ರ ಮನ್ಯಾಗ ಎಂತ ಇದು ಕರ್ದವಲಕ್ಕಿ ಅದನ್ನ ಮಾಡಿದ್ರು. ಬ್ಯಾಡ ಅಂತ ಅಷ್ಟು ಹೇಳಿದ್ರು, ಕೇಳಾರ್ದ ಹಾಕಿಕೊಟ್ಟು ತಿನ್ನಿಸೇ ಕಳಿಸಿದ್ರು. ಏನು ಮಾಡ್ತೀರಿ ಹೇಳ್ರಿ? ಹಾಗಾಗಿ ತಿಂದ ಬಂದೆ. ಹೌದಾ? ಸರಿ ಸುಶೀಲಾ, ನಿಂಗೆ ಏನು ತರ್ಲವ?
ಅದು ಅದಕ್ಕೆ ನಾನು ಇಳಿದು ಬರಲಿಲ್ಲಲ್ಲ, ಸೀದಾ ಕಾರ್ನಾಗೆ ಬಂದೆ. ಅದು ಅಲ್ಲದೆ ನಾನು ಇದ್ರಾಗ ಎ ಸಿ ಕಾರ್ನೇ ಬಂದೆಲ್ಲ, ಏನು ಬಾಯಾರಿಕೆಗಿಲ್ಲ ಏನಿಲ್ಲ, ಹೊಟ್ಟಿನೂ ಹಶ್ವಾಗಿಲ್ಲ. ಅಲ್ಲೇ ದಾರ್ಯಾಗ ಬಸ್ ಸ್ಟ್ಯಾಂಡ್ನಾಗ ಇಳಿದು ಚಾ ಕುಡಿದು ಸ್ವಲ್ಪ ಮಾತಾಡ್ಕೊಂತದ್ದು ನಿಂತನೆ, ಹಾಗಾಗಿ ಅಲ್ಲೇ ತಿಂದ ಬಂದೆ. ನಂಗೆ ಈಗ ಏನು ಬೇಡ, ಒಮ್ಮೆ ರಾತ್ರಿ ಊಟ ಮಾಡ್ತೀನಿ. ಆಯ್ತವ, ಮತ್ತು ನಾ ಏನು ಬಲವಂತ ಮಾಡೋದಿಲ್ಲ. ನಿಮ್ಗೆ ಏನಾರು ಬೇಕಂದ್ರೆ ಬಾಯ್ ಬಿಟ್ಟು ಕೇಳ್ರಿ, ನಾ ಹಂಗಾರ ಒಟ್ಟು ಹೋಗಿ ಹಿಟ್ಟು ನಾಡ್ತೀನಿ, ಇದು ಹಿಟ್ಟು ರುಬ್ಬಕ್ಕೆ ಹಾಕ್ತೀನಿ. ಅದಕ್ಕೆಮ್ಮ ಏನು ಮಾಡತ್ತೀರಿ? ನಾಳೆಗೆ ಒಂದು ಸ್ವಲ್ಪ ದೋಸೆ ಮಾಡೋಣ ಅಂತ ನಾಷ್ಟಕ್ಕೆ. ಅಯ್ಯೋ ಅದಕ್ಕೆಮ್ಮ ನಂಗೆ ದೋಸೆ ಅಂದ್ರೆ ಅಷ್ಟು ಇಷ್ಟ. ಅಯ್ಯೋ ಅದಕ್ಕೆಮ್ಮ ನಂಗೆ ದೋಸೆ ಅಂದ್ರೆ ಒಬ್ಳಕ್ಕೆ ಬಂದಂಕತ್ತಪ್ಪ, ನಂಗೆ ದೋಸೆ ಅಂದ್ರೆ ಸೇರಂಗಿಲ್ಲ. ಅಲ್ಲ ಮತ್ತೆ ಇವೇನ ಬೆಂಡ್ಲಾರು, ಒಬ್ಬಕ್ಕೆ ದೋಸೆ ಅಂತಾಳ, ಒಬ್ಬಕ್ಕೆ ದೋಸೆ ಇಷ್ಟ ಇಲ್ಲ ಅಂತಾಳ. ಅದಕ್ಕೆಮ್ಮ ನಂಗೆ ಪಡ್ಡು ಬೇಕಾದ್ರೆ ತಿಂತೆ ನೀನು, ಆದರೆ ದೋಸೆ ಅಂದ್ರೆ ಅಂತ ಒಂಥರ ಆಕತಿ. ಹಾಂ ಇದೇನು ಮಾಡಿಬಿಟ್ಟೆ? ಅಲ್ಲ ಪಡ್ಡು ತಿಂತಾಳಂತ ದೋಸೆ ತಿನ್ನಂಗಿಲ್ಲ ಅಂತ. ಅಲ್ಲ ಪಡ್ಡು ಅದೇ ಹಿಟ್ಟು, ದೋಸೆನೂ ಅದೇ ಹಿಟ್ಟು, ಪುಣ್ಯಕ್ಕೆ ಪಡ್ಡಾರ ತಿಂತಾನೆ ಅಂದ್ಲಲ್ಲ. ಮತ್ತೊಂದು ಏನಾರು ಮಾಡಿಕೊಡು ಅಂದಿದ್ರೆ ಏನು ಮಾಡಬೇಕಿತ್ತು? ಅಯ್ಯೋ ದೇವ್ರೆ, ನನ್ನ ಹೆಣ ಎತ್ತೆ ಕೈ ಬಿಡ್ತಾವವ ಇವು ಹೋಗೋದ್ರೊಳಗೆ. ನನ್ನ ಮಾತ್ರ ಹೆಣ ನೆಲಕ್ಕೆ ಗಟ್ಟಿಸಿ ಹೋಗೋದಿವ್ರು, ಹಂಗೆ ಮಾತ್ರ ಹೋಗಲ್ಲ. ಏನು ಮಾಡೋದು ನನ್ನ ಕರ್ಮ. ಅಯ್ಯೋ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಈಗ ಅಷ್ಟೇ. ಏನಾರ ಅಂದ್ರೆ ನನ್ನ ಗಂಡಕ್ಕೆ ಸಿಟ್ಟು ಬರ್ತದೆ ಮತ್ತೆ. ಇರಲಿ, ನನಗೆ ಪಡ್ಡು ಮಾಡಿಕೊಡ್ರಿ, ಹಾಕಿ ಬೇಕಾರೆ ದೋಸೆ ತಿನ್ನೋಳಕ್ಕೆ. ಹಾಂ ಆಯ್ತು ಹಂಗಾರೆ. ಚಲೋ ಹಾಕ್ಬಿಡ. ಹಂಚಿಟ್ಟು ಏನು ಪಡ್ಡು ಹಾಕೋದು ಏಟತ್ತು, ದಾಸಿ ಹಾಕೋದು ಏಟತ್ತು, ಹೌದಿಲ್ಲ? ನಿಂಗೆ ದಾಸಿ ಮಾಡಿಕೊಡ್ತೇನೆ, ಆಕಿಗೆ ಪಡ್ಡು ಹಾಕತ್ತೆ. ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡೋದು, ಹೌದಿಲ್ಲ? ಹ್ಞೂ ಅದಕ್ಕೆ ಯಾವಾಗೂ ಹಿಂಗ ಇವ್ರಿಬ್ರು. ಆಕಿ ತಿಂದಿದ್ದು ಇಕ್ಕಿಗಾಗಲ್ಲ, ಈಗ ತಿಂದಿದ್ದು ಅಕ್ಕಿಗಾಗಲ್ಲ. ನಮ್ಮವನು ಯಾವಾಗಿದ್ರು ಹಿಂಗ ಅದು ಬೇರೆ ಇದು ಬೇರೆ ಅಂತೇಳಿ ಮಾಡ್ತಿದ್ಲು. ಅಯ್ಯೋ ಅಣ್ಣ, ಅವನ್ನ ನೋಡ್ಲಾರ್ದ ಎಷ್ಟು ದಿನ ಆದಂಗೆ ಆಗ್ಬಿಟ್ಟತ್ತಪ್ಪ ಯಪ್ಪ. ನನಗಂತರೂ ಜೀವ ನೆನ್ಸೋದು ಅಂದ್ರೆ ಒಂದು ತುತ್ತು ಕೂಳು ತಿನ್ನೋ ಹೊತ್ನಾಗೂ ಅವ್ನ ನೆನಪು, ಕುಂತ್ರ ನೆನಪು, ನಿಂತ್ರ ನೆನಪು, ಯಾವಾಗ ನೋಡ್ತೇನೆ ಅನ್ನಂಗೆ ಆಗ್ಬಿಟ್ಟತ್ತಪ್ಪ ಯಪ್ಪ. ಆತಾಗ ತಿಗಿ ಎಲ್ಲಿ ಮ್ಯಾಕ್ ಕೊನೆಗದಾಳನ? ಹಾಂ ಹೌದು, ನನಗೂ ಅಷ್ಟೇ. ಅವ್ವ ಭಾಳ ನೆನಪಾಗಿದ್ಲ. ಹ್ಞೂನವ, ಹಾಂ ಮ್ಯಾಕ್ ಒಣಗದಾಳ, ಹೋಗಿ ನೋಡೋಗ್ರಿ. ಅಂದಂಗಣ್ಣ ಕಾರ್ನಾಗ ಬಂದ್ಬಿಟ್ನೆ, ಅಲ್ಲಿಂದ ಸೀದಾ ದಾರಾಗ ಏನು ತೊಗೊಳಕ್ಕೂ ಆಗಲಿಲ್ಲ. ಅಡುಗೆ ಮಾಡ್ಕೊಂಬರ್ಬೇಕಂದೆ, ಸಿಲಿಂಡ್ರ್ ಒಂದು ಖಾಲಿ ಆಗಿಬಿಟ್ಟಿತ್ತು. ಏನು ಮಾಡಲಿ ಹೇಳಿ, ನಾನಾರ ಬರೋ ಹೊತ್ತಿಗೆ ಇವತ್ತೇ ಹಳಾದ ಖಾಲಿ ಆಗ್ಬಿಟ್ಟಿತ್ತು. ಮತ್ತು ಮನೆಯವ್ರಿಗೆ ಹೇಳಿದೆ, ಇವತ್ತು ಸಂಜೆಗೆ ಬರ್ತತೋ ನಾಳೆ ಬರ್ತತೋ ನೋಡ್ರಿ, ಬುಕ್ ಮಾಡಿದ್ದು ತರಿಸಿಟ್ಕೋರಿ ಅಂತ ಹೇಳಿ ಬಂದೆ. ಏನು ಅಡುಗೆನೂ ಮಾಡ್ಕೊಂಬರಕ್ಕಾಗಲಿಲ್ಲ. ದಾರ್ಯಾಗ ಪಳಾರ್ ತೊಗೋಬೇಕಂದ ನೀನು ನೆನಪ ಹರಿನಿ ಅಣ್ಣ. ಇರ್ಲಿ ಬಿಡವ, ಏನ್ ಜಗ್ಗ ಪಳ ಇರ್ತತಿ. ಅವ್ವ ಅಷ್ಟೇನು ಇಷ್ಟಪಟ್ಟು ತಿನ್ನಂಗಿಲ್ಲ. ಆಕಿ ಮೆತ್ತಗೆ ಮೊಸರು, ಅನ್ನ, ಮೆತ್ತನ ಹೋಳಿಗೆ ಅಂತ ಚಪಾತಿ, ಗಂಜಿ ಇಂಥವ ಇಷ್ಟಪಡೋದು. ನಂದು ಹಂಗಾತು, ಮಾಡ್ಕೊಂಬರಕ್ಕಾಗಲಿಲ್ಲಪ್ಪ. ನಾನು ನಡಿತೈತಿ, ಮತ್ತೇನು ಬಿಡ ಅಂತ ಹಂಗೆ ಬಂದ್ಬಿಟ್ಟೆ. ಹಂಗಾರೆ ಅದಕ್ಕೆ ನಾವು ಒಮ್ಮೆ ರಾತ್ರಿ ಊಟ ಮಾಡ್ತೀವಿ. ಈಗ ಅವನ ಕಡೆ ಹೋಗ್ತೇವೆ. ಶಾಂತ, ರಾತ್ರಿ ಊಟಕ್ಕೆ ಏನ್ ಮಾಡಕತ್ತಿ? ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ ಸಾರು. ಇವತ್ತಿಗೆಮ್ಮ ಹೆಂಗಿದ್ರು ಇವತ್ತು ಸೋಮವಾರ, ಮಾವಿನಹಣ್ಣಿನ ಸುಗ್ಗಿ ಬೇರೆ ಎಣ್ಣ. ಚಪಾತಿ ಜೊತೆಗೆ ಚಪಾತಿ ಬದ್ಲಿ ಹೋಳಿಗೆ ಆಗಿದ್ರು ಭಾರಿ ಹಾಕಿತ್ತು. ಸೀಕರಣಿ ಅಂದ್ರೆ ಕೇಳ್ತೀಯನ, ಅಷ್ಟು ರುಚಿ ಹಾಕಿದ್ವು. ಅಯ್ಯೋ, ನೀ ಕೇಳೋದು ಹೆಚ್ಚ, ನಾ ತರೋದು ಹೆಚ್ಚವ. ಅದ್ರಾಗ ಏನೈತ್ ಬಿಡು, ತರ್ತಾನಿ. ಹೋಗಿ 2 ಬಾಕ್ಸ್ ಹೊತ್ಕೊಂಬರ್ತೀನಿ. ಸೀಕರಣಿ ಮಾಡ್ತಾಳ, ಮತ್ತೆ ಚಪಾತಿ ಹೋಳಿಗೆನ ತಿಂದ್ರಾತ. ಶಾಂತ, ನಾನು ಹೋಗಿ ಮಾವಿನಹಣ್ಣು ತರ್ತೀನಿ, ನೀನು ಹೋಳಿಗೆ ಬ್ಯಾಳಿ ಹಾಕಿಬಿಡು. ಏನು ಹೋಳಿಗೆನ ಮಾಡ್ತೀನಿ. ಅಲ್ಲ ಚಪಾತಿ ನಾದಿಟ್ಬಿಟ್ಟನಿ, ಕೆಡ್ತದ. ಮತ್ತೆ ಫ್ರಿಜ್ನಾಗ ಇಟ್ಟು ತಿಂದ್ರೆ ಮಗ ಬೈತಾನ ಅಂತ ನಾವು ಗೊತ್ತೈತಿಲ್ಲ ನಿಮ್ಗೆ. ಫ್ರಿಜ್ನಾಗ ಚಪಾತಿ ನಾದಿಟ್ಟು ತಿನ್ಬಾರ್ದು, ಈ ಸಾಕತ್ತದ ಅಂತೇಳಿ. ಅದಕ್ಕೆ ಬೇಡ, ಹಿಂಗೆ ಮಾಡಿಬಿಡ್ತೇನೆ. ಇವತ್ತು ಚಪಾತಿನ ತಿನ್ರಿ, ನಾಳೆ ಬೇಕಾದ್ರೆ ಮಾಡಿದ್ರಾತಂತೆ ನಾನು. ಹ್ಞೂ ಆಯ್ತತಿಗೆ, ಅದ್ರಾಗ ಏನೈತೆ ಬಿಡ್ರಿ, ನಾಳೆ ಮಾಡಿದ್ರಾತ. ನಂಗೆ ಅವನ ಕಡೆ ಹೋಗ್ಬಿಡ್ತೀನಿ. ಆಗಲಿ ಬಿಡು, ನಾಳೆ ತಿಂತಾರಂತೆ. ಚಪಾತಿ ಜೊತೆಗೆ ಒಂದು ಏನಾರ ತೊಗೊಂಬರ್ಲೇನ, ಚಿಕನ್ನರ ಏನಾರ? ಅಲ್ರಿ ಬದ್ನಿಕಾಯಿ ಮಾಡೋಣ ಅಂತ ಅನ್ಕೊಂಡಿದ್ದೆಪ್ಪ. ಇರ್ಲಿ ಬಿಡು, ಅಪರೂಪಕ್ಕೆ ಬಂದಾವು ಪಾಪ. ಸುಮ್ಮನಿರು, ಚಪಾತಿ ಮಾಡ್ಕೋಕ ಎಲ್ಲ ತಯಾರಿ ಮಾಡ್ಕೋ. ಮತ್ತೆ 2 ಥರ ಮಾಡ್ತಿ. ಚಿಕನ್ ಚಂದ ಗ್ರೇವಿ ಮಾಡಿಬಿಡು. ಏನು ಗ್ರೇವಿ ಗತಿ ಮಾಡಿ ಚಂದಾಗಿ ಒಳ್ಳೆ ರಸರಸನಂಗೆ ಮಾಡು. ಅನ್ನಕ್ಕೂ ಬರ್ತತಿ, ಚಪಾತಿಗೂ ಬರ್ತತಿ, ಹೌದಿಲ್ಲ? ಸಾರಿಗೆ ಅಲೆ ಬ್ಯಾಳಿ ಕುದಿಸಿಟ್ಟನಿ. ಎಲ್ಲ ಮುಂಗಾಲ್ ಪುಟ್ಕಿ ನಿಂದು. ಸ್ವಲ್ಪ ಕೇಳ್ಬೇಕು ಹೇಳ್ಬೇಕು ಅನ್ನಂಗಿಲ್ಲ ನೋಡತ್ತಾಗ. ಮುಂದೆ ಮಾಡಾಕತ್ತಿ ಬಿಡ್ತೀಯತ್ತಾಗ. ಆಗ್ಲಿ ಬಿಡು, ಸಾರು ಒಗ್ಗರಣೆ ಎಲ್ಲ ಹಾಕು, ಬೇಕಾದ್ರೆ ಚಪಾತಿ ತಿಂತಾವತ್ತಾಗ. ಪಾಪ ನಮ್ಮಣ್ಣ ಏನು ಮಾಡ್ಲಿಲ್ಲ ನೋಡು ಅನ್ಕೊಳಂಗಿಲ್ಲ. ನಾನು ಹೋಗಿ ತರ್ತೇನೆ, ನಿಮ್ಮ ಮಸಾಲೆ ತಯಾರಿ ಮಾಡ್ಕೊ. ಮಸಾಲೆ ಹಾಕಿ ಮದ್ದರಿಲಿ ಅಲ್ಲ, ತಾಯಿ ನೋಡಕ್ಕೆ ಬಂದಾವು ಹೆಗ್ಗಣದಂಥವು ಮಕ್ಕಳು. ದೇವ್ರೆ ಪದ್ರನ್ಯಾಗ ಒಬ್ಬ ಬಿಡಾಡ್ಯಾರ ಒಂದು ತುಣಕ್ ಚಪಾತಿ ಇಟ್ಕೊಂಬಂದಿಲ್ಲ, ಒಂದು ಅಗಳ ಅನ್ನ ಇಟ್ಕೊಂಬಂದಿಲ್ಲ. ತಾಯಿ ನೋಡಕ್ಕೆ ಬಂದಾರ. ಹೋಲಿ ಹಣ್ಣು ಹಂಪ್ಲಾರ ಏನಾರ ಒಂದು ಹಿಡ್ಕೊಂಬಂದಾರ. ಬಟ್ ಬರೆಗೈಲೆ ತಾಯಿ ನೋಡಕ್ಕೆ ಹೋಗ ಹೆಂಗಾರ ಜೀವ ಗಮನಿಸುತ್ತೆ ಏನಾತಾಗ. ನಾನು ನಮ್ಮವ್ವ ನೋಡಕ್ಕೆ ಹೋದಾಗ ಇಷ್ಟು ಚಂದ ಅಡುಗೆ ಮಾಡ್ಕೊಂಡು ಹೋಗಿರ್ತೇನೆ. ನಮ್ಮವ್ವ ಇಷ್ಟಪಟ್ಟು ತಿಂತತಿ ಯಾವಾಗಲೂ. ತವ್ರ ಮನೆಗೆ ಬರುವತ್ತೆ ಹೆಣ್ಮಕ್ಳು ಏನಾರ ಅಂತಂದ್ರೆ ಎಷ್ಟು ಖುಷಿ ಆಕತ್ತೆ ತಾಯಿಗಳಿಗೆ. ಇವು ಅದಾವು ಹಾಳಾಗೋಲ್ಬಿಡು. ಮತ್ತು ಅತ್ತಿನಲ್ಲ ಇದು ಬೇಕು ಅದು ಬೇಕು. ಇವ್ರ ಮನೆಗೆ ಹೋದಾಗ ನೆಟ್ಟಿಗೆ ಏನು ಮಾಡೋಕ್ಕಲ್ಲ ನನಗೆ. ನಾನು ಬಾಯಿ ಮುಚ್ಕೊಂಡು ಇದ್ದಿದ್ದನ್ನು ತಿಂದೆದ್ದು ಬರ್ತೇನೆ. ಡಿಮ್ಯಾಂಡ್ ಮಾಡಿ ಇದು ಬೇಕು ಅದು ಬೇಕಂತ ಬಾಯಿ ಬಿಡ್ಸೋದಿಗೆ ಕೇಳಲ್ಲ. ಇಲ್ಲಿ ಬಂದಾಗ ಅಯ್ಯೋ ದೇವರೇ 10 ಬಾಯಿ 10 ಕಾಲು ಹೋಲತ್ತ. ಏನು ಮಾಡ್ಬೇಕು, ಮಾಡಲ್ಲ ಅಂತಂದ್ರೆ ನಡೀತಿತ್ತನ. ಮತ್ತು ಮನೆಗೆ ಬಂದ್ರೆ ಬೇಜಾರು ಮಾಡಿ ಕಳಿಸಿದ್ರು ಅಂತ ಅದೊಂದು ರಾಡಿ. ಎಷ್ಟು ದಿನ ಇರ್ತಾರ ಗೊತ್ತಿಲ್ಲ. ಹೋದ ತಿಂಗಳರ ಬಂದು 8 ದಿನ ಇದ್ದೋಗ್ಯಾರ ಇಬ್ಬರು. ಅಪರೂಪಕ್ಕೆ ಬರೋದಂತ, ಅಪರೂಪಕ್ಕೆ. ಅಯ್ಯೋ ನನ್ನ ಕರ್ಮದ ಹಾದಿ. ಈಗ ಮತ್ತೆ ಬಂದಾರ, ಎಷ್ಟು ದಿನ ಇದ್ದೋಕಾರ ಗೊತ್ತಿಲ್ಲ. ಒಬ್ಬೊಬ್ಬಕ್ಕಿ ಬ್ಯಾಗ್ ಇಷ್ಟು ಹಿಡ್ದಪ್ಪ ತಂದಾಳ.
ಏನೋ ದೇವ್ರಿಗೆ ಗೊತ್ತು. ಅವ ಯಾಕೆ ಬಂದಾರ ಚಪ್ಪಲಿ ಅದಾವಲ್ಲ? ನಿಮ್ಮ ಅತ್ತೆಯಾರಪ್ಪ ತಾಯಿ ನೋಡಕ ಬಂದಾರ. ಆಮೇಲೆ ಜಾತ್ರೆ ಒಂದಲ್ಲ ಮನ್ಯಾಗ ಊರಾಗ ಮಂದಸಪ್ಪನ ಜಾತ್ರೆ ಅಲ್ಲ ಅದಕ್ಕೆ ಕರ್ಸ್ಯಾರ. ಓ ಹೌದನ. ಅತ್ಯಾರಷ್ಟ ಬಂದಾರ, ಅತ್ಯಾರ ಮಕ್ಕಳು ಬಂದಾವ. ನನ್ನ ಪುಣ್ಯ ಇಬ್ಬರ ಬಂದಾರ. ಹಿಂಡು ಕಟ್ಕೊಂಡು ಅಷ್ಟರು ಬಂದಿದ್ರಂದ್ರೆ ನಾನು ಹೆಣ ಎತ್ತಿ ಕೈ ಬಿಡ್ತಿದ್ರು. ನಿಮ್ಮ ಅಪ್ಪಗೂ ಹೇಳ್ತೇನೆ, ನಾನು ಇಂಥ ಮನೆ ಐತಿ ನನಗಾಗಲ್ಲ ಮಾಡಾಕ ಬರ್ಬರ್ತಾ ವಯಸ್ಸು ಕೂಡಿ ಬರಂಗಿಲ್ಲ, ಯಾವಾರ ಆಳು ಕಾಳು ಇದ್ರು ನೋಡು ಅಂತೇಳಿ ಒಬ್ಬೇಕು ಬರ್ತಾಳ. ಅದೊಟ್ಟು ಬಾಂಡೆ ತಿಕ್ಕಿ ಕಸ ಹೊಡೆದು ಕಲ್ಲು ವರ್ಷ ಅಷ್ಟೇ. ಅರ್ಬಿ ಪುಣ್ಯಕ್ಕೆ ವಾಷಿಂಗ್ ಮಿಷಿನಿಗೆ ಹಾಕ್ತೇನಂತ ನಾನು ಬಾಳೆ ಬಚ್ಚೆ ಅದನ್ನು ಮಾಡೋದಾಗಿತ್ತು ಅಂದ್ರೆ ನಾನು ಹೆಣನ ಗಟ್ತಿತ್ತಪ್ಪ. ಯಪ್ಪ ಆತಾಗ ಏನು ಮಾಡ್ತಿ ಹೇಳೋದು, ಕೆಲಸಗಾರ ಸಿಗೋದಿಲ್ಲ ಈಗಿನ ಕಾಲದಾಗ. ಹೊಲತ್ತಾಗ ನಿಂದು ಊದ್ಕೊಳಗೆ ಮುಗಿತಲ್ಲ, ಕಳಗೆ ಬಂದಿಯಲ್ಲ. ಇವು ಕುಂತು ಓದಿ 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 ಬೇಸರದಂಗತ್ತವ. ಅದಕ್ಕೂ ಚೂರಿ ಅಂತ ಹೊರಗೆ ಬಂದ ಅಲ್ಲಿ ಹೊರಗೆ ಬರ್ತಾರೆ. ಆತು ಹೊರಗೆ ಹೋಗೋದಾದ್ರೆ ಹೋಗ್ಬಾ. ನಿಮ್ಮ ಅತ್ತೆಯಾರಿಬ್ರು ಅಲ್ಲೇ ನಿಮ್ಮ ಅಮ್ಮನ ಕೊನೆಗದಾರ. ಒಂದಿಟ್ಟು ಆರಾಮದಿರ ಹತ್ತಿರ ಯಾವಾಗ ಬಂದ್ರಿ ಏನಂತ ಮಾತಾಡ್ಸಿ ಹೋಗು. ಮತ್ತೆ ಹಂಗೆ ಹೊರಗೆ ಹೋಗ್ಬೇಡ. ಅಯ್ಯೋ ದೇವ್ರೆ ನೀ ಹೋಗೋದಿರಲಿ, ಆಮೇಲೆ ಏನಿಲ್ಲ ನನ್ನ ಕತಿ. ಅಲ್ಲ ಮಾತಾಡ್ಸ್ಲಂಗೆ ಹೋದಾತಿಯಮ್ಮ ನಿನ್ನ ಮಗ ಅಂತೇಳಿ ಅದಕ್ಕೊಂದು ಆಡೆತ್ತಕ ಹೋಗಪ್ಪ ಮಾತಾಡ್ಸೋಗು. ಆತು ತಡಿ, ಬಚ್ಚಲಕ್ಕೆ ಹೋಗಿ ಬರ್ತೇನೆ. ಒಂದಕ್ಕೆ ಜೋರು ಬಂದ ಕುಂತು ಒಂದಕ್ಕೆ ಹೋಗಿ ಬಂದು ಮಾತಾಡ್ಸಕ್ಕೆ ಹೋಗ್ತೀನಿ. ಮತ್ತೆ ಮಾತಾಡ್ಸಿ ಹೋಗಿ ಹಂಗೆ ಹೋಗ್ಬೇಡ. ನಾನು ದೊಡ್ಡ ಅಡಿಗೆ ಐತಪ್ಪ, ಅಡಿಗೆ ಮಾಡ್ಕೊತೀನಿ. ಚಾಲು ಆತಲ್ಲಿನ ಹಂಗೆ ಮಾಡಿದ್ದ ಅಡಿಗೆ. ಏನು ಮಾಡೋದು, ಹೆಣ್ಮಕ್ಳು ತವ್ರ ಮನೆಗೆ ಬಂದಾಗ ಒಂಥರ ಅವರು ಸಣ್ಣ ಮಕ್ಳು ಆದಂಗೆ ಅಕ್ಕಾರಪ್ಪ. ಏನು ಮಾಡೋಕ್ಕಾಗತ್ತೆ ಹೇಳು. ಒಂಥರ ಖುಷಿ, ಕುಂದ್ರಬೇಕು ಆರಾಮಾಗಿ, ನಮಗೊಬ್ರು ಯಾರು ಮಾಡಿಕೊಡ್ಲಿ ಅನ್ನೋ ಭಾವನೆ ಬರೋದು ಸಹಜ. ನಾವೇನೋ ಸಿಟ್ಟು ಬಂದು ಒಂಚೂರು ಬೈತೇವೆ ಕೆಲಸ ಮಾಡೋದು ಸಲುವಾಗಿ. ಆದ್ರೆ ಅವ್ರ ಜಾಗದಾಗ ನಾವಿದ್ರು ಹಂಗೆ ಮಾಡ್ತಿದ್ವಿ ಏನೋ. ಅಲ್ಲ ನಾನು ನಮ್ಮ ಮನೆಗೆ ಹೋದಾಗ ಹಂಗೆ ಮತ್ತೆ ಒಂಥರ ಹೆಂಗಂದ್ರೆ ನಾವು ಸಣ್ಣ ಮಕ್ಳು ಆಗ್ಬಿಡ್ತೇವೆ ವಾಪಸ್ ತವ್ರ ಮನೆಗೆ ಹೋಗ್ತಿದ್ದಂಗೆ. ನಮ್ಮನೆ ನಾವು ಮಾಡಿ ಹೋಗ್ತಿರ್ತೇವೆ ಅಂತ ಅವ್ರ ಮನೆಗೆ ಹೋದಾಗ ಒಟ್ಟು ಮಾಡಿಕೊಡ್ಲಿ ಅನ್ನೋ ಆಸೆ. ಹೋಗಲಿ ಬಿಡ.